ಸೋಯಾ ಚಂಕ್ಸಿನ ಮಸಾಲೆ ವಡೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಭಾಳ ರುಚಿಯಾಗಿರುತ್ತೆ ಮತ್ತು ಹೈ ಪ್ರೋಟೀನ್ ಇರೋಂಥ ವಡೆ ಇದು. ಟೀ ಟೈಮ್ಗೆ ಕಾಫಿ ಟೈಮ್ಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ನೀರನ್ನು ಕಾಯ್ಲಿಕ್ಕೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಸೋಯಾಬೀನ ಒಂದು ಬೌಲಲ್ಲಿ ಹಾಕ್ಕೊಂಡು ಕಾದಿರೋಂಥ ನೀರನ್ನು ಸೋಯಾಬೀನಿಗೆ ಹಾಕಿ 10 ನಿಮಿಷದಿಂದ 15 ನಿಮಿಷದವರೆಗೂ ನೆನೆಸ್ಕೊಳ್ಳಿ. ಅದು ನೆನೆಯೋಷ್ಟೊತ್ತಲ್ಲಿ ನೆಂದಿರೋಂಥ ಕಾಳನ್ನು ಕೂಡ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ 3 ಥರ ಕಾಳುಗಳನ್ನ ಬಳಸಿದ್ದೀನಿ. ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು. ಇದನ್ನು ರಾತ್ರಿಯೇ ನೆನೆಸಿದ್ದೆ. ಕಾಲು ಕಪ್ ತೊಗೊಂಡಿದ್ದೀನಿ ಕಾಳುಗಳನ್ನೆಲ್ಲ. ನೀರನ್ನೆಲ್ಲ ತೆಗೆದುಬಿಟ್ಟು ತರ್ತರಿಯಾಗಿ ಕಾಳನ್ನು ರುಬ್ಕೋಬೇಕು. ಒಂಚೂರು ನೀರು ಸೇರಿಸ್ಕೋಬಾರ್ದು. ಅದರಲ್ಲಿ ನೆಂದಿರೋಂಥ ನೀರಿನ ಅಂಶನೇ ಸಾಕು. ಈಗ ಸೋಯಾ ಚಂಕ್ಸೂ ಅಷ್ಟೇ ನೀರನ್ನೆಲ್ಲ ಡ್ರೈನ್ ಔಟ್ ಮಾಡಿ ತರ್ತರಿಯಾಗಿ ರುಬ್ಕೋಬೇಕು. ಈಗ ರುಬ್ದಂಥ ಸೋಯಾ ಚಂಕ್ಸ್ನ ಕಾಳಿನ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಸಣ್ಣದಾಗಿ ಹೆಚ್ಚಿದಂಥ 2 ಈರುಳ್ಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಂ ಕಾಳು ಕ್ರಷ್ ಮಾಡಿ ಹಾಕಿದ್ದೀನಿ. ಮತ್ತು ಬೈಂಡಿಂಗ್ ಪರ್ಪಸ್ಗೋಸ್ಕರ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಣಲೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ಎಷ್ಟು ಹಾಕ್ತೀರಾ ವಡೆನ ಅನ್ನೋ ಮೇಲೆ ಡಿಪೆಂಡ್ ಮಾಡಿಕೊಂಡು 4 ರಿಂದ 5 ಉಂಡೆನ ರೆಡಿ ಮಾಡಿ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದು ವಡೆನಾಗಿ ಅಟ್ ಎ ಟೈಮ್ ಒಂದು 5 ರಿಂದ 6 ಕರಿಬೋದು. ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ತಟ್ಟಿ ಹಾಕ್ಬಿಡ್ಬೋದು. ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಫಸ್ಟೇ ಇಮಿಡಿಯೇಟಾಗಿ ಹಾಕಿದ ತಕ್ಷಣ ತಿರುಗಿಸಕ್ಕೆ ಹೋಗಬೇಡಿ. ಸ್ವಲ್ಪ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬೆಂದ ಮೇಲೆ 2 ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸಿ. ಈಗ ವಡೆ ಸೂಪರಾಗಿ ರೆಡಿಯಾಗಿದೆ. ಕಲರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ರೆಗ್ಯುಲರ್ ಕಡಲೆಬೇಳೆ ಆಂಬೋಡೆ ಮಾಡ್ತೀವಲ್ಲ ಸೇಮ್ ಅದೇ ಕಲರಲ್ಲೇ ತೆಗಿಬೇಕು. ಈಗ ನೋಡಿ ಸೂಪರಾದ ಸೋಯಾ ಚಂಕ್ಸಿನ ಮಸಾಲೆ ವಡೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಕಾಫಿ ಜೊತೆಗೆ ಟೀ ಜೊತೆಗೆ ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ.